ಯುದ್ಧದಿಂದಾಗಿ ಸದ್ಯ ಸಿಲಿಂಡರ್ ಸಮಸ್ಯೆ ವಿಪರೀತವಾಗಿ ಹೋಗ್ಬಿಟ್ಟಿದೆ. ಗ್ಯಾಸ್ ಏಜೆನ್ಸಿಯ ಮುಂಭಾಗ ಬೋರ್ಡ್ಗಳನ್ನು ಹಾಕಿದ್ದಾರೆ, ನೋ ಸ್ಟಾಕ್ ಅಂತ. ಕೇಂದ್ರ ಸರ್ಕಾರ ಹೇಳುತ್ತೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ. ಆದರೆ ಈ ನೋ ಸ್ಟಾಕ್ ಬೋರ್ಡ್ ನೋಡಿದಾಗ ಯಾರನ್ನು ಕೇಳಬೇಕು ಅನ್ನುವಂಥ ಪ್ರಶ್ನೆ. ಮಗದೊಂದು ಕಡೆಯಲ್ಲಿ ಹೋಟೆಲ್ಗಳು ಬಂದಾಗಿದೆ ಮತ್ತು ಹಬ್ಬದ ದಿನ ಮತ್ತಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ ಗ್ರಾಹಕರು. ಅದೆಲ್ಲದರ ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಮುಂದುವರೆದ ಗ್ಯಾಸ್ ಟ್ರಬಲ್. ಎಲ್ಪಿಜಿ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್. ಆಟೋ ಎಲ್ಪಿಜಿ ಸಿಗದೆ ಚಾಲಕರ ಪರದಾಟ. ಕೊಲ್ಲಿ ಯುದ್ಧದಿಂದಾಗಿ ತಲೆದೂರಿರೋ ಗ್ಯಾಸ್ ಟ್ರಬಲ್ ಸದ್ಯಕ್ಕೆ ಅಂತ್ಯಗೊಳ್ಳೋ ಲಕ್ಷಣಗಳು ಕಾಣ್ತಿಲ್ಲ. ಗೃಹ ಬಳಕೆ ಸಿಲಿಂಡರ್ ಸಿಗುತ್ತಿದೆ ಅಂತ ಹೇಳಲಾಗುತ್ತಿದ್ದರೂ ಪರದಾಟ ಮಾತ್ರ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದೆ. ಕಳೆದ ಒಂದು ವಾರದಿಂದ ಕಂಪನಿಯಿಂದ ಗ್ಯಾಸ್ ಲೋಡ್ ಬಾರದ ಹಿನ್ನೆಲೆ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಬಸವೇಶ್ವರ ನಗರದ ಎನ್ಎಬಿ ಎಲ್ಪಿಜಿ ಸ್ಟೇಷನ್ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಕಚೇರಿಯನ್ನ ಮಾಲೀಕರು ಕ್ಲೋಸ್ ಮಾಡಿದ್ದಾರೆ. ಗ್ಯಾಸ್ ಸರಬರಾಜು ಆಗದೆ ಇರೋದ್ರಿಂದ ಕೆಲಸ ಮಾಡ್ತಿದ್ದವರಿಗೂ ರಜೆ ನೀಡಿ ಕಳುಹಿಸಲಾಗಿದೆ. ಅತ್ತ ಆಟೋ ಚಾಲಕರು ಗ್ಯಾಸ್ ಸಿಗದ ಹಿನ್ನೆಲೆ ಪರದಾಡುತ್ತಿದ್ದಾರೆ. ನಾನೀಗ ಒಂದು ಬಂಕ್ ಮುಂಭಾಗದಲ್ಲಿ ಇದ್ದೀನಿ, ನಿಮ್ ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತೀನಿ. ಇದು ಎನ್ಎಬಿ ಎಲ್ಪಿಜಿ ಸ್ಟೇಷನ್ ಅಂತ ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಎಲ್ಪಿಜಿ ಸಿಲಿಂಡರ್ನ ಅಂದ್ರೆ ಎಲ್ಪಿಜಿ ಗ್ಯಾಸ್ನ ಬಂಕ್. ಈ ಬಂಕಿನಲ್ಲಿ ಈಗಾಗಲೇ ಕಳೆದ ಒಂದು ವಾರದಿಂದ ಯಾವುದೇ ರೀತಿಯ ಸ್ಟಾಕ್ ಬಂದಿಲ್ಲ. ಎಲ್ಪಿಜಿ ಗ್ಯಾಸ್ ಏನಿದೆ ಅದು ಒಂದು ವಾರದಿಂದ ಬಂದಿಲ್ಲ. ಒಂದು ವಾರದಿಂದನೂ ಸಹ ಗ್ಯಾಸ್ ಬಂಕ್ ಏನಿದೆ ಇದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿದ್ದೀರಾ, ಫಿಲ್ಲಿಂಗ್ ಮಿಷಿನ್ ಏನಿದೆ ಈ ಜಾಗದಲ್ಲೇ ನೋ ಸ್ಟಾಕ್ ಗ್ಯಾಸ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ 3 ಲಕ್ಷಕ್ಕೂ ಅಧಿಕ ಆಟೋಗಳು ಈ LPG ಗ್ಯಾಸ್ನಲ್ಲಿ ಸಂಚಾರ ಮಾಡುತ್ತೆ. CNG ಆಟೋಗಳು ಹೊಸದಾಗಿ ಬಂದಿರುತ್ತೆ, ಆದರೆ CNG ಗಿಂತ ಮುಂಚೆ ಯೂಸ್ ಮಾಡ್ತಿದ್ದಿತ್ತು ಇದೇ LPG ಗ್ಯಾಸ್ನ. ಕೆಲವರು LPG ಗ್ಯಾಸ್ಗೆ ಅಪ್ಡೇಟ್ ಆಗಿ CNG ಗ್ಯಾಸ್ಗೆ ಅಪ್ಡೇಟ್ ಆಗಿದ್ರೆ ಇನ್ನು ಸಾಕಷ್ಟು ಆಟೋ ಡ್ರೈವರ್ಗಳು LPG ಗ್ಯಾಸ್ನಲ್ಲೇ ತಮ್ಮ ಆಟೋಗಳನ್ನ ಓಡಿಸ್ತಿದ್ದಾರೆ. ಕಳೆದ ಒಂದು ವಾರದಿಂದ ಸಹ ಸಪ್ಲೈ ಇಲ್ಲದ ಕಾರಣ ಸಂಪೂರ್ಣವಾಗಿ ಬಂಕನ್ನು ಮುಂಚೆ ನಾವು ಈಗ ಸುಮ್ಮನೆ ಕೂತಿದ್ದೀವಿ ಅಂತಲೂ ಹೇಳ್ತಿದ್ದಾರೆ. ನೋಡ್ತಿದ್ದೀರಾ, ಇಲ್ಲಿ ಅವರ ಕಚೇರಿ ಏನಿದೆ ಕಚೇರಿಗೂ ಬೀಗ ಹಾಕೊಂಡಿದ್ದಾರೆ. ಸ್ಟಾಕ್ ಬಂದಾಗ ಅಲ್ಲಿಂದ ಏನಿರು ಕಂಪ್ನಿ ಇದೆ, ಕಂಪ್ನಿಯಿಂದ ಸ್ಟಾಕ್ ಬಂದಾಗ ನಾವು ಎಂದಿನಂತೆ ಸೇವೆ ಮಾಡ್ತೀವಿ, ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಇದ್ದಂಥ ಹುಡುಗರುಗಳನ್ನ ಇಲ್ಲೇನು ಕೆಲಸ ಮಾಡ್ತಿದ್ರು ಕಾರ್ಮಿಕರು ಅವರೆಲ್ಲ ರಜಾ ಕೊಟ್ಟು ಮನೆ ಕಳಿಸಿದೀವಿ ಅನ್ನುವಂತ ಮಾಹಿತಿನ ನೀಡ್ತಿದ್ದಾರೆ. ಏಜೆನ್ಸಿ ಮುಂಭಾಗ ಸಿಲಿಂಡರ್ಗಾಗಿ ಜನರ ಕ್ಯೂ. ಗ್ಯಾಸ್ ಏಜೆನ್ಸಿಯ ಮುಂಭಾಗ ಬೋರ್ಡ್ ಅಳವಡಿಕೆ. ಗೃಹ ಬಳಕೆ ಸಿಲಿಂಡರ್ ಲೋಡ್ನಲ್ಲಿ ಇಳಿಕೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಮಾತ್ರವಲ್ಲ, ಗೃಹ ಬಳಕೆ ಸಿಲಿಂಡರ್ಗೂ ಕುತ್ತು ಬಂದಿದೆ. ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಬಂದು ಗಲಾಟೆ ಮಾಡ್ತಿದ್ದ ಹಿನ್ನೆಲೆ ಗ್ಯಾಸ್ ಏಜೆನ್ಸಿಯ ಮುಂಭಾಗ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಲಭ್ಯವಿರುವ ದಾಸ್ತಾನು, ನೋಂದಾಯಿಸಿರುವ ಗ್ರಾಹಕರ ವಿವರದ ಬೋರ್ಡ್ ಅಳವಡಿಸಿದ್ದಾರೆ. ಬೇಡಿಕೆಗಿಂತ ಕಡಿಮೆ ದಾಸ್ತಾನು ಇರುವ ಬಗ್ಗೆ ವಿವರವನ್ನ ಲೀಸ್ಟ್ ನಲ್ಲಿ ಹಾಕಿದ್ದಾರೆ. ಜೊತೆಗೆ ದಿನಕ್ಕೆ 885 ಸಿಲಿಂಡರ್ ಸಪ್ಲೈ ಆಗ್ತಿತ್ತು, ಈಗ 2 ದಿನಕ್ಕೊಮ್ಮೆ 500 ಸಿಲಿಂಡರ್ ಸಪ್ಲೈ ಆಗ್ತಿದೆ ಎಂದು ಏಜೆನ್ಸಿ ಮಾಲೀಕರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹೀಗಿದ್ದರೂ ಏಜೆನ್ಸಿ ಮುಂಭಾಗ ಸಿಲಿಂಡರ್ಗಾಗಿ ಜನ ಕ್ಯೂ ನಿಲ್ಲುವುದು ಮಾತ್ರ ನಿಂತಿಲ್ಲ. ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬುಕ್ ಮಾಡಿದ್ರೆ 20 ದಿನ 25 ದಿನ ಕಾಯಬೇಕಾದಂತಹ ಪರಿಸ್ಥಿತಿ. ಸೊ ಹೀಗಾಗಿ ಏಜೆನ್ಸಿಯವರು ಈಗ ಯಾವ ರೀತಿ ದಾಸ್ತಾನಿದೆ, ಯಾವ ರೀತಿ ಡಿಮ್ಯಾಂಡ್ ಇದೆ ಅನ್ನುವಂತಹ ಬೋರ್ಡ್ ಅನ್ನ ಈಗ ಹೊರಭಾಗದಲ್ಲಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದು ಹೊಸದಾಗಿರುವಂತಹ ಪ್ರಯತ್ನ, ಯಾಕಂದ್ರೆ ಬರುವಂತಹ ಜನ ಎಲ್ಲರೂ ಕೂಡ ಏಜೆನ್ಸಿಯ ಮೇಲೆ ಸಾಮಾನ್ಯವಾಗಿ ಮುಗಿಬೀಳುವಂತಹ ಘಟನೆಗಳು ನಡೆಯುತ್ತೆ. ಹೀಗಾಗಿ ನೋಡಿ, ಇದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂತಹ ಅಂಕಿ ಅಂಶ. ಎಷ್ಟು ಅಂದ್ರೆ ಅವರು ತಮ್ಮಲ್ಲಿರುವಂತಹ ದಾಸ್ತಾನು ಆಗಿರ್ಬೋದು, ಜೊತೆಗೆ ತೈಲ ಕಂಪನಿಗಳಿಂದ ಬಂದಿರುವಂತಹ ದಾಸ್ತಾನು, ಜನ ಎಷ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಎಷ್ಟು ಬುಕಿಂಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ನೋಂದಾವಣೆ ಮಾಡ್ಕೊಂಡಿದ್ದಾರೆ, ಎಲ್ಲ ವಿವರವನ್ನ ಈ ರೀತಿ ಹೊರಗಡೆ ಏಜೆನ್ಸಿಯ ಹೊರಭಾಗ ಹಾಕ್ತಾ ಇದ್ದಾರೆ. ನೋಡಿ, ಈಗ ಅವರಿಗೆ ತೈಲ ಕಂಪನಿಗಳಿಗೆ ಇವರು 510 ಸಿಲಿಂಡರ್ ಅನ್ನ ಕೊಟ್ಟಿದ್ದಾರೆ, ಬಟ್ ಇವತ್ತಿನ ಡೇಟ್ಗೆ ಅವ್ರು ಇನ್ನೂ ಕಳಿಸಿಲ್ಲ. ಈಗ ಸದ್ಯದ ಮಟ್ಟಿಗೆ ಅವ್ರ ಹತ್ರ 460 ಸಿಲಿಂಡರ್ ಗಳ ದಾಸ್ತಾನು ಇದೆ. ಅಂದ್ರೆ ಎಷ್ಟು ಜನ ನೋಂದಾಯಿಸಿದ್ದಾರೆ ಅಂತ ನೋಡಿದ್ರೆ ನೋಡಿ, ಇಲ್ಲಿ ಬರೋಬ್ಬರಿ 5102 ಜನ ಬುಕಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಇವ್ರತ್ತ ಇರುವಂತಹ ದಾಸ್ತಾನು ಕೇವಲ 460 ದಾಸ್ತಾನು ಅಷ್ಟೇ ಇದೆ. ನಮ್ಮ ಮನೆಗೆ ನೋಡಿ ಬುಕಿಂಗ್ ಮಾಡ್ತಾ ಇದೀವಿ. ಹಬ್ಬ ಅಲ್ವಾ ಇವತ್ತು? ಹಬ್ಬನೇ, ಹಬ್ಬಕ್ಕೂ ನಾವ್ ಏನ್ ಮಾಡಕ್ ಆಗ್ತದೆ, ಬಂದ್ ಬುಕ್ ಮಾಡ್ತಾರೆ, ಬುಕಿಂಗ್ ಆಗ್ತಾ ಇಲ್ಲ. ನಾವು ದಿನ ಬರೋದು, ದಿನ ಇವ್ರು ಕೇಳೋದು, ಅವ್ರು ಕೇಳಿ ಇವ್ರು ಕೇಳಿ ಅಂತ ನಾವ್ ಯಾರನ್ನೋ ಕೇಳೋದು, ಏನೋ ನಮ್ಗೇನು ಅರ್ಥನೇ ಆಗ್ತದೆ. ಬೆಂಗಳೂರಿನಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್. ನಾನ್ ವೆಜ್ ಹೋಟೆಲ್ ನಲ್ಲಿ ಮೆನು ಕಡಿತ. ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕ ಸಾರಿರುವ ಸಂಘರ್ಷ 21ನೇ ದಿನಕ್ಕೆ
ವಿವಾದಕ್ಕೆ ಕಾಲಿಟ್ಟಿದೆ. ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಆಗುತ್ತಿಲ್ಲ. ಇದರಿಂದ ಗ್ಯಾಸ್ ಎಮರ್ಜೆನ್ಸಿ ಉಲ್ಬಣವಾಗಿದೆ. ಇದರ ಎಫೆಕ್ಟ್ ರಾಜ್ಯ ರಾಜಧಾನಿ ಮೇಲೂ ಬೀರಿದೆ. ವಾಣಿಜ್ಯ ಸಿಲಿಂಡರ್ಗಳು ಸಮರ್ಪಕವಾಗಿ ಸಿಗದ ಕಾರಣ ಈಗಾಗಲೇ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದೆ. ಇನ್ನು ಯುಗಾದಿ ಹಬ್ಬದ ಹೊಸ ತೊಡಕಿನ ದಿನವೂ ವ್ಯಾಪಾರ ಡಲ್ ಆಗಿದೆ. ಗ್ಯಾಸ್ನಿಂದ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಕೆಲ ಹೋಟೆಲ್ ಮಾಲೀಕರು. ನಾನ್ ವೆಜ್ ಹೋಟೆಲ್ನಲ್ಲೂ ಸಿಲಿಂಡರ್ ಅಭಾವ. ಸೌದೆ ಒಲೆಯಲ್ಲಿ ಮಾಂಸದೂಟ ತಯಾರಿ. ಇತ್ತ ಹಾವು ಸಾಯಂಗಿಲ್ಲ, ಕೋಲು ಮುರಿಯಂಗಿಲ್ಲ ಅನ್ನೋ ಹಾಗಾಗಿದೆ ಹೋಟೆಲ್ ಮಾಲೀಕರ ಪಾಡು. ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ, ವ್ಯಾಪಾರ ಮಾಡದೆ ಮನೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ. ಹೋಟೆಲ್ ಅನ್ನೇ ನಂಬಿಕೊಂಡಿರುವ ನಮ್ಮ ಬದುಕು ದುಸ್ತರವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ರಾಜಾಜಿನಗರದ ಮಾರುತಿ ನಾನ್ ವೆಜ್ ಹೋಟೆಲ್ನವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಮೆನುವಿನಲ್ಲಿ ಕೆಲ ಐಟಂಗಳನ್ನ ಕಡಿತ ಮಾಡಿ ಸೌದೆ ಒಲೆಯಲ್ಲೇ ಅಡುಗೆ ತಯಾರಿ ಮಾಡಿ ಗ್ರಾಹಕರಿಗೆ ಉಣಬಡಿಸಲಾಗ್ತಿದೆ. ವ್ಯಾಪಾರ ದಿನವಾದ ಇಂದು ಸಿಕ್ಕಾಬಟ್ಟೆ ಸಮಸ್ಯೆ ಆಗ್ತಿದೆ ಎಂದು ಹೋಟೆಲ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಯುಗಾದಿ ಹಬ್ಬದ ಹೊಸ ತೊಡಕು ಇವತ್ತು ಕೂಡ ಸಿಲಿಂಡರ್ಗಳು ಇಲ್ಲ. ಆ ನಿಟ್ಟಿನಲ್ಲಿ ಬಹುತೇಕ ಹೋಟೆಲ್ಗಳು ಸೌದೆ ಮೂಲಕವಾಗಿ ಅಡಿಗೆಯನ್ನ ತಯಾರು ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಹೊಸ ತೊಡಕಿಗೆ ನಾನ್ ವೆಜ್ ತುಂಬಾನೇ ಫೇವರೇಟ್. ಸೊ ಹೀಗಾಗಿ ಸುಮಾರು ಜನ ಈಗ ನಾನ್ ವೆಜ್ ಏನೋ ತಿನ್ನೋದಕ್ಕಂತ ಹೇಳಿ ಹೋಟೆಲ್ಗಳಿಗೆ ಬರ್ತಾರೆ. ಆದ್ರೆ ಸಿಲಿಂಡರ್ಗಳ ಅಭಾವದಿಂದಾಗಿ ಈಗ ಹೋಟೆಲ್ಗಳಲ್ಲಿ ಕೂಡ ಸೌದೆಯನ್ನ ಬಳಸಿಕೊಂಡು ಈ ಒಂದು ನಾನ್ ವೆಜ್ ಐಟಮ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ರಾಜಾಜಿನಗರದ ಮಾರುತಿ ಹೋಟೆಲು. ಇದು ನಾನ್ ವೆಜ್ಗಂತಾನೆ ತುಂಬಾ ಫೇಮಸ್ ಆಗಿರುವಂತಹ ಹೋಟೆಲು. ಈ ಹೋಟೆಲ್ಗೆ ಕಳೆದೊಂದು ವಾರದಿಂದಲೂ ಕೂಡ ಸಿಲಿಂಡರ್ಗಳ ಅಭಾವ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಅನಿವಾರ್ಯವಾಗಿ ಬಿಸ್ನೆಸ್ ಡೇ ಇವತ್ತು, ಜೊತೆಗೆ ಬಿಸ್ನೆಸ್ಗೆ ಸಮಸ್ಯೆ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಸೌದೆಗಳನ್ನ ಬಳಸ್ಕೊಂಡು ಸೌದೆ ಮೂಲಕವಾಗಿ ಈಗ ನಾನ್ ವೆಜ್ ಐಟಮ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಮಾಲೀಕರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೇಗಿದೆ ಶಾರ್ಟೇಜು, ಹೆಂಗ್ ಮೇಂಟೈನ್? ಸರ್, ಇವಾಗ ಸೌದೆದಲ್ಲಿ ಮಾಡ್ತಾ ಇದ್ದೀವಿ. ಗ್ಯಾಸು ಸಿಗ್ತಾ ಇಲ್ಲ. ಎಲ್ಲೋ ಒಂದೊಂದು ಫ್ರೈ ಆಗಕ್ಕೆ ಒಂದೊಂದು ಗ್ಯಾಸು ಅಲ್ಲಿ ಹುಡುಕ್ ತರ್ತಾ ಇದ್ದೀವಿ. ಸೌದೆ ಒಲೆಲ್ಲೂ ಅಡುಗೆ ಮಾಡಕ್ ಆಗಲ್ಲ. ಹುಡುಗರಿಗೆ ತುಂಬಾ ಕಷ್ಟ. ಹೊಗೆ ಬಿಸಿ ನೀವೇ ನೋಡ್ತಾ ಇದ್ದೀರಲ್ವಾ ಇವಾಗ. ಸರ್, ಇವಾಗ ಅಲ್ಲೊಂದು ಇಲ್ಲೊಂದು ಗ್ಯಾಸ್ ತರ್ತಾ ಇದೀವಿ. ಬ್ಲಾಕ್ ಅಲ್ಲಿ ಹೋಗ್ತಾ ಇದೆ. ಗ್ಯಾಸ್ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಯ್ತು ಅವಾಗಿನ ಸ್ಟಾರ್ಟಿಂಗ್ ಇಂದಾನು ಪ್ರಾಬ್ಲಮ್ ನಮಗೆ. ಇನ್ನು ಬಸವೇಶ್ವರ ನಗರ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಕೇವಲ 3 ಐಟಂ ಮಾತ್ರ ಲಭ್ಯವಿರಲಿದೆ. ರೈಸ್ ಬಾತ್, ಇಡ್ಲಿ, ಪೂರಿ ಮೂರೇ ತಿಂಡಿಯನ್ನ ತಯಾರಿಸಿ ಗ್ರಾಹಕರಿಗೆ ಸರ್ವಿಸ್ ನೀಡುತ್ತಿರುವುದಾಗಿ ಮಾಲೀಕರು ಹೇಳಿದ್ದಾರೆ. ಅಲ್ಲದೆ ನಮ್ಮ ಬಳಿ 4 ಸಿಲಿಂಡರ್ ಇತ್ತು, ಈಗ 2 ಖಾಲಿಯಾಗಿದೆ. ಲಭ್ಯವಿರೋ ಸಿಲಿಂಡರ್ಗಳು ಖಾಲಿಯಾದ್ರೆ ಇನ್ನೆರಡು ದಿನಗಳಲ್ಲಿ ನಾವು ಕೂಡ ಹೋಟೆಲ್ ಮುಚ್ಚಬೇಕಾಗುತ್ತೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸಿಲಿಂಡರ್ ಅಭಾವ ಇನ್ನೂ ಮುಂದುವರಿತಾನೆ ಇದೆ. ನಾನೀಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ನೋಡಬಹುದು ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ. ಹೋಟೆಲ್ ಬೆಳಗಿನ ತಿಂಡಿ ಮೆನು ನೋಡಬಹುದು ನೀವೀಗ. ತಟ್ಟೆ ಇಡ್ಲಿ, ವಡೆ, ಪಲಾವ್, ರೈಸ್ ಬಾತು, ಟೊಮೊಟೊ ಬಾತು, ಬಿಸಿಬೇಳೆ ಬಾತು, ಪುದೀನಾ ಬಾತು, ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಪ್ಲೈನ್ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಚಪಾತಿ, ಪುರಿ ಸಾಗು, ಇಷ್ಟು ಐಟಮ್ ಗಳನ್ನ ಇವ್ರು ಬೆಳಗ್ಗೆ ಸರ್ವ್ ಮಾಡ್ತೀವಿ ಅಂತ ಹಾಕೊಂಡಿದ್ದಾರೆ. ಬಟ್ ಈಗ ಸರ್ವ್ ಮಾಡ್ತಿರೋ ಐಟಮ್ಸ್ ಗಳನ್ನ ಸಹ ನಿಮಗೆ ತೋರಿಸ್ತೀನಿ. ದೃಶ್ಯಗಳಲ್ಲಿ ನೋಡಬಹುದು. ಈ ಭಾಗದಲ್ಲಿ ಇಲ್ಲಿ ಗ್ಯಾಸ್ ಕೌಂಟರ್ ಏನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೇವಲ 3 ಐಟಮ್ ಮಾತ್ರ ಸೀಮಿತ ಆಗಿದೆ. ವೆಜಿಟೇಬಲ್ ಬಾತು, ತಟ್ಟೆ ಇಡ್ಲಿ, ಪೂರಿ ಸಾಗು, ಇಷ್ಟೇ ಐಟಮ್ ಮಾಡಕ್ ಆಗ್ತಿರೋದು. ಮತ್ತೆ ಇಲ್ಲಿ ಹೊರ ಭಾಗದಲ್ಲೇನೆ ನಿಮಗೆ ಸಿಲಿಂಡರ್ಗಳು, ಖಾಲಿ ಸಿಲಿಂಡರ್ಗಳು ಇಟ್ಕೊಂಡಿದ್ದಾರೆ. ಎಷ್ಟು ಕಷ್ಟ ಆಗ್ತಿದೆ ಹೋಟ್ಲು ಬಿಸ್ನೆಸ್ ಮಾಡೋದು ಸಿಲಿಂಡರ್ ಇಲ್ಲದೆ ಅಂತ ಅವ್ರನ್ನ. ಸರ್ ಹೇಳಿ, ಬರೀ 3 ಐಟಮ್ ಅಲ್ಲಿ ಮೆನುಲ್ ನೋಡಿದ್ರೆ ತುಂಬಾ ಐಟಮ್ಸ್ ಗಳಿತ್ತು ಸರ್. ಸರ್, ಇವಾಗ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಏನು ಮಾಡಕ್ ಆಗ್ತಾ ಇಲ್ಲ. ದೋಸೆ ನಿಲ್ಸಿದ್ವಿ, ಮುದ್ದೆ, ಅನ್ನ ಸಾಂಬಾರು ಎಲ್ಲ ನಿಲ್ಸಿದ್ವಿ. ಈಗ ಏನು ನಮ್ಮ ಹತ್ರ ಏನು ಗ್ಯಾಸ್ ಇದೆ, ಕಮರ್ಷಿಯಲ್ ಸ್ಟಾಕ್ ಇತ್ತು ಒಂದು 4 ಸಿಲಿಂಡ್ರು. ಅದರಿಂದ ನಾವು ಇವತ್ತು ಬರೀ ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾಡಿ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾ ಇದೀವಿ. ಇನ್ ಮುಂದೆ ಸ್ವಲ್ಪ ಗ್ಯಾಸ್ ಸಪ್ಲೈ ಜಾಸ್ತಿ ಕೊಡ್ಲಿ ಅಂತ ನಾವು ಸರ್ಕಾರನ ಕೇಳ್ಕೊತಾ ಇದೀವಿ. ಕೈಯಲ್ಲಿ ಕಾಸಿದ್ದವರಿಗಷ್ಟೇ ಗ್ಯಾಸ್ ಸಿಲಿಂಡರ್. ಒಂದು ಸಿಲಿಂಡರ್ಗೆ 9,000 ರೂಪಾಯಿ ಡಿಮ್ಯಾಂಡ್. ಹೋಟೆಲ್ ಮಾಲೀಕರಿಗೆ ಗಾಯದ ಮೇಲೆ ಬರೆ ಎಳೆಯೋದು ಅಂದ್ರೆ ಇದೇ ಅನ್ಸುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಕಂಗಾಲಾಗಿದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಏಜೆನ್ಸಿಯವರು ಮನ ಬಂದಂತೆ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ ಬರೋಬ್ಬರಿ 9,000 ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಂದು ಹೋಟೆಲ್ ಸಿಬ್ಬಂದಿಗಳು ಬೇಸರ ಹೊರಹಾಕಿದ್ದಾರೆ. ಇನ್ನು ಹೊಸ ತೊಡಕು ಇರೋದ್ರಿಂದ ಗ್ರಾಹಕರ ಸಂಖ್ಯೆಯಲ್ಲಿ ಹೆಚ್ಚಳ ಸಾಧ್ಯತೆ ಹಿನ್ನೆಲೆ ಅನಿವಾರ್ಯವಾಗಿ 5 kg ಸಿಲಿಂಡರ್ ಬಳಸಿ ಬಾಡೂಟ ತಯಾರಿಸಲಾಗುತ್ತಿದೆ ಎಂದರು.
ದಿನದಿಂದ ದಿನಕ್ಕೆ ಹೋಟೆಲ್ಗಳಲ್ಲಿ ಸಿಲಿಂಡರ್ ಅಭಾವದ ತೀವ್ರತೆ ಹೆಚ್ಚಾಗ್ತಾ ಇದೆ. ಇವತ್ತು ಹೊಸ ತಡುಕಿನ ಸಂಭ್ರಮ. ಸೊ ಎಸ್ಪೆಷಲಿ ನಾನ್ ವೆಜ್ ಊಟಕ್ಕೆ ಇವತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಬಟ್ ಇವತ್ತು ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಸ್ವಲ್ಪ ಐಟಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡಿದ್ದಾರೆ. ಸೊ ಒಂದಿಷ್ಟು ಮೆನುಗಳನ್ನ ಕಟ್ ಮಾಡಿದ್ದಾರೆ. ಎಸ್ಪೆಷಲಿ ಕಬಾಬ್ ಅಂತಂದ್ರೆ ಅದಕ್ಕೆ ಹೆಚ್ಚು ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಸೊ ಹಾಗಾಗಿ ತುಂಬಾ ಮೆನುಗಳನ್ನ ಕಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಹೋಟೆಲ್ ಅವರು ಯಾವ ರೀತಿ ಅಂದ್ರೆ ಈಗ 5 kg ಸಿಲಿಂಡರ್ಗೆ ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಇವರಿಗೆ 19 kg ಆ ರೀತಿಯ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಈಗ ಸಿಗೋದೇ ಇಲ್ಲ ಅದು ಕಮರ್ಷಿಯಲ್. ಸೊ ಹೀಗಾಗಿ 5 kg ಸಿಲಿಂಡರ್ ಗಳನ್ನ ಅನಿವಾರ್ಯವಾಗಿ ಖರೀದಿ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹೀಗಾಗಿ ಅದಂತೂ ಇಮಿಡಿಯೇಟ್ ಆಗಿ ಖಾಲಿ ಆಗೋಗ್ಬಿಡುತ್ತೆ. ಸೊ ನಮ್ ಜೊತೆ ಹೋಟೆಲ್ ನವರು ಇದ್ದಾರೆ, ಸಿಬ್ಬಂದಿಗಳು, ಮಾತಾಡ್ಸೋಣ. ಸರ್, ಇವಾಗ 5 kg ಸಿಲಿಂಡರ್ ನ ತಗೋತಾ ಇದ್ದೀರಾ? ತಗೊಳ್ತಿದೀವಿ. ಅದು ಏನ್ ನಮ್ಗೇನು ವರ್ಕೌಟ್ ಆಗಲ್ಲ, ಜಾಸ್ತಿ ಮಾಡೋಕ್ಕೂ ಆಗಲ್ಲ ರೇಟ್ಗಳು. ಈಗ ಮೊನ್ನೆ 700 ರೂಪಾಯಿ ಕೊಟ್ಟು ತಗೊಂಡಿದೀವಿ, ಈಗ 1,500 ರೂಪಾಯಿ ಹೇಳ್ತವ್ರೆ. ಅದು 5 kg ಸಿಲಿಂಡರ್ ಗೆ ಸಿಗ್ತಾ ಇಲ್ಲ. ಅದು ಸಹ ಸಿಗ್ತಾ ಇಲ್ಲ ಇವಾಗ. ಇನ್ನು ದೊಡ್ಡ ಸಿಲಿಂಡರ್ ಎಂತೂ ಸಿಗ್ತಾ ಇಲ್ಲ. ಅದು ಇವಾಗ ಮೊನ್ನೆ ಎಲ್ಲ 5,000 ರೂಪಾಯಿ ಅಂತ ಹೇಳಿದ್ರು, ಇವಾಗ 8,000 ರೂಪಾಯಿ ಹೇಳ್ತವ್ರೆ ಸಿಲಿಂಡರ್ಗೆ. ಇನ್ನು ರಾಜ್ಯಾದ್ಯಂತ ವಾಣಿಜ್ಯ ಸಿಲಿಂಡರ್ ಅಭಾವ ಎದುರಾಗಿದ್ದು ಸಕ್ಕರೆ ನಾಡು ಮಂಡ್ಯ ಹಾಗೂ ಗ್ಯಾಸ್ ಬಿಕ್ಕಟ್ಟು ಕಾಲಿಟ್ಟಿದೆ. ಇಷ್ಟು ದಿನಗಳು ಸ್ಟಾಕ್ ಇದ್ದ ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಹೋಟೆಲ್ ನಡೆಸ್ತಾ ಇದ್ದ ಮಂಡ್ಯದ ಹೋಟೆಲ್ ಮಾಲೀಕರು ಇದೀಗ ಸೌದೆ ಒಲೆ ಮಾರ್ಗ ಅನುಸರಿಸುತ್ತಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಸಿ ಗ್ರಾಹಕರಿಗೆ ಸರ್ವಿಸ್ ಕೊಡುವ ಕೆಲಸವಾಗ್ತಿದೆ. ಇದಲ್ಲದೆ ಗ್ಯಾಸ್ ಸ್ಟೀಮರ್ಗಳು ಇದ್ದ ಜಾಗದಲ್ಲಿ ಇದೀಗ ಎಲೆಕ್ಟ್ರಿಕ್ ಸ್ಟೀಮರ್ಗಳನ್ನ ಬಳಕೆ ಮಾಡ್ತಿದ್ದು ತಾತ್ಕಾಲಿಕವಾಗಿ ಪಾರ್ಸೆಲ್ಗಳನ್ನ ಸ್ಥಗಿತಗೊಳಿಸಲಾಗಿದೆ. ಮಂಡ್ಯದ ಅಪೂರ್ವ ವೆಜ್ ಹೋಟೆಲ್ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಈ ಹೋಟೆಲ್ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಟಿಫನ್ ಮಾಡಕ್ಕೆ ಮತ್ತೆ ಊಟ ತಿಂಡಿ ಮಾಡಕ್ಕೋಸ್ಕರವಾಗಿ ಬರ್ತಾರೆ. ಈ ನಿಟ್ಟಿನಲ್ಲಿ ಇಷ್ಟು ದಿನಗಳ ಕಾಲ ಮಂಡ್ಯ ಜಿಲ್ಲೆಯಲ್ಲಿ ಏನು ವಾಣಿಜ್ಯ ಸಿಲಿಂಡರ್ ನ ಸಮಸ್ಯೆ ಎದುರಾಗಿರಲಿಲ್ಲ. ಯಾಕಂದ್ರೆ ಒಂದಷ್ಟು ಸ್ಟಾಕ್ ಗಳಿತ್ತು, ಅವುಗಳನ್ನ ಕೊಡುವಂತ ಕೆಲಸಗಳಾಗ್ತಾ ಇತ್ತು. ಹೋಟೆಲ್ಗಳವರು ಅದನ್ನ ಬಳಸ್ತಾ ಇದ್ರು. ಇದೀಗ ನಿನ್ನೆಯಿಂದ ಆ ಸ್ಟಾಕ್ ಗಳು ಕೂಡ ಖಾಲಿ ಆಗಿದೆ. ಈ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಕೂಡ ಪರಿತಪಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಒಂದು ಪರ್ಯಾಯವಾಗಿ ಒಂದು ಮಾರ್ಗವನ್ನು ಕೂಡ ಕಂಡುಕೊಂಡಿದ್ದಾರೆ. ಅಂದ್ರೆ ಇಷ್ಟು ದಿನಗಳ ಗ್ಯಾಸ್ ಸ್ಟೀಮರ್ ಗಳನ್ನ ಬಳಸ್ತಾ ಇದ್ರು, ಆದ್ರೆ ಇದೀಗ ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಸ್ಟೀಮರ್ ಗಳನ್ನ ಇಲ್ಲಿ ಬಳಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಆಹಾರವನ್ನ ಬಿಸಿ ಮಾಡೋದಿಟ್ಟಲ್ಲಿ ಕೂಡ ಎಲೆಕ್ಟ್ರಿಕ್ ಸ್ಟೀಮ್ ಗಳನ್ನ ಬಳಕೆ ಮಾಡಿದ್ರೆ, ಇನ್ನೊಂದ್ ಕಡೆ ಆಹಾರವನ್ನ ತಯಾರು ಮಾಡೋಕೆ ಸೌದೆ ಒಲೆಯ ಮಾರ್ಗವನ್ನ ಹೋಗಿರುವಂತದ್ದು. ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ 60% ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಬಳಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಹೋಟೆಲ್ ಏನ್ ಕಾಣ್ತಾ ಇದೀವಿ, ಇಲ್ಲಿ ಬಳಸ್ತಾ ಇರುವಂತದ್ದು ಕೇವಲ ಸ್ಟೀಮ್ ಅನ್ನ ಬಳಕೆ ಮಾಡ್ಕೊಂಡು ಏನೇನ್ ತಯಾರು ಮಾಡಬಹುದು ಅದನ್ನ ಮಾತ್ರ ಬಳಸ್ತಾ ಇದ್ದಾರೆ. ಇಷ್ಟಿನ ಮಂಡ್ಯದಲ್ಲಿ ಗ್ಯಾಸ್ ನ ಸಮಸ್ಯೆ ಇರಲಿಲ್ಲ, ಇವಾಗ ಮತ್ತೆ ಬಿಗಡಾಯಿಸಿದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಇಷ್ಟಿನ ಗ್ಯಾಸ್ ಸಮಸ್ಯೆ ಮಂಡ್ಯದಲ್ಲಿ ಇರಲಿಲ್ಲ. ಈಗ ವಾಣಿಜ್ಯ ಸಿಲಿಂಡರ್ಗೆ ಭಾರಿ ಅಭಾವ ಆಗಿದೆ. ಯಾವುದೇ ತರದ್ದು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಯಾವ ಡೀಲರ್ಗಳು ಫೋನ್ಗಳನ್ನು ಎತ್ತ ಇರೋ ಪರಿಸ್ಥಿತಿ ಬಂದಿದೆ. ಪಾಪ ಅವ್ರ ಸಮಸ್ಯೆ ಅಂತಲ್ಲ, ಅವರಿಗೆ ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ನಾವು ನಿನ್ನೆಯಿಂದ ಏನ್ ಮಾಡಿದೀವಿ, ಸೌದೆ ಒಲೆಯನ್ನ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಹತ್ರ ಒಂದು 50-60 ಸಿಲಿಂಡರ್ ಸ್ಟಾಕ್ ಇತ್ತು, ಈಗ ಖಾಲಿ ಆಗಿದೆ. ಆದ್ರಿಂದ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಸೌದೆ ಒಲೆಯನ್ನ ಗೋಡನ್ ನಲ್ಲಿ ಸೌದೆ ಒಲೆ ಹಾಕ್ಬಿಟ್ಟು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೀವಿ ನಿನ್ನೆಯಿಂದ. ಒಟ್ಟಾರೆ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಮತ್ತಷ್ಟು ಹೆಚ್ಚಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನಷ್ಟು ಹೋಟೆಲ್ಗಳು ಬಂದಾಗುವುದರಲ್ಲಿ ಅನುಮಾನ ಇಲ್ಲ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.